ಕರ್ನಾಟಕದ 3 ಕ್ಷೇತ್ರಗಳ ಉಪಚುನಾವಣೆ ಬಹಳ ದೊಡ್ಡ ಕುತೂಹಲದೊಂದಿಗೆ ಶುರುವಾದ ಚುನಾವಣೆ ಅಚ್ಚರಿಯ ಫಲಿತಾಂಶದೊಂದಿಗೆ ಅಂತ್ಯವಾಗಿದೆ. ಬ್ರೇಕ್ಗಿಂತ ಮೊದಲು ಚನ್ನಪಟ್ಟಣದಲ್ಲಿ ಗೆಲುವು ಕಂಡಂತಹ ಸಿಪಿ ಯೋಗೇಶ್ವರ್ ಮಾತಾಡ್ತಾ ಇದ್ದಾರೆ. ಅವರ ಮಾತಿಗೆ ಒಂದು ಕ್ವಿಕ್ ರಿಯಾಕ್ಷನ್ ಜೆಡಿಎಸ್ ನಿಂದ ತಗೊಳ್ಳೇಬೇಕು. ಗೆಲುವಿನ ಸಂಭ್ರಮದಲ್ಲಿದ್ದಂತಹ ಸಿಪಿ ಯೋಗೇಶ್ವರ್ ಇಷ್ಟೊತ್ತು ಮಾತಾಡಿದ್ದು ಜೆಡಿಎಸ್ ಬಗ್ಗೆ. ನೋಡೋಣ ಜೆಡಿಎಸ್ ಸ್ಟ್ಯಾಂಡ್ ಏನು ಅಂತ ಮಾತಾಡಿದ್ರು ಸಿಪಿ ಯೋಗೇಶ್ವರ್. ಪಣಕ್ಕಿಟ್ರು ದೇವೇಗೌಡರು ಮೊಮ್ಮಗನನ್ನ, ಕುಮಾರಸ್ವಾಮಿ ಮಗನನ್ನೇ ಬಲಿ ಕೊಟ್ರು ಅಂತ. ಈಗ ಜೆಡಿಎಸ್ ಐಸಿಯುನಲ್ಲಿದೆ ಅಂತ. ನಿಖಿಲ್ ಕುಮಾರಸ್ವಾಮಿ ಒಬ್ಬರ ಸೋಲು ಜೆಡಿಎಸ್ ಐಸಿಯು ತಗೊಂಡು ಹೋಗುತ್ತಾ? ಸಿಪಿ ಯೋಗೇಶ್ವರ ಇಷ್ಟೊತ್ತು ಮಾತಾಡಿದ್ರ ಬಗ್ಗೆ ಒಂದು ಕ್ವಿಕ್ ಸ್ಟೇಟ್ಮೆಂಟ್ ಕೊಡೋದಾದ್ರೆ. ಗೆಲುವಿನ ಅಹಂಕಾರದಲ್ಲಿ ಮದದಲ್ಲಿ ಈ ಪದಗಳೆಲ್ಲ ಬರ್ತವೆ, ಸಹಜವಾಗಿ ಮಾತಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರನ್ನ ಉಳಿಸೋಕ್ಕೋಸ್ಕರ ನಾವು ನಮ್ಮ ಅಭ್ಯರ್ಥಿನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ಹಾಕಿದ್ದು. ಇಲ್ಲ ಅಂದರೆ ಇವರು 1 ಲಕ್ಷ ಲೀಡ್ ತಗೊಳ್ಳೋ ಅಂತ ಪ್ಲಾನ್ ಮಾಡಿದ್ರು. ಇವರು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು. ಬೇಕು ಅಂತ ನಾವು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡಲಿಲ್ಲ. ನಮ್ಮ ಪಕ್ಷನ ಉಳಿಸ್ಕೊಳ್ಳೋಕ್ಕೋಸ್ಕರ, ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ವಿ. ಈಗ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಖಿಲ್ನ ಅಭ್ಯರ್ಥಿ ಮಾಡಿದ್ರಿ ಅಂತಾರೆ. ಬಟ್ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕೆಲವರು ಹೇಳ್ತಾರೆ ಕಾರ್ಯಕರ್ತನೇ ಅಭ್ಯರ್ಥಿ ಮಾಡಬಹುದಾಗಿತ್ತಲ್ಲ. ಈ ತರ 15 ಜನ ಮಂತ್ರಿಗಳನ್ನ, 45 ಜನ MLA ಪ್ರತಿ ಒಂದು ಬೂತ್ಗೂ ತಗೊಂಡೋಗಿ ಕೋಟಿಗಟ್ಟಲೆ, ಈಗ ಇನ್ನೂ ಅಲ್ಲಿ ಎಷ್ಟು 20 ಕೋಟಿ ಮದ್ಯ ಸಿಗ್ತಲ್ಲ ಇಲ್ಲಿ ಕಣ್ಮಿಣ್ಕಿ ಟೋಲ್ ಹತ್ರ, ಅದೆಲ್ಲ ಎಲ್ಲಿಗೆ ಹೋಗ್ತಾ ಇತ್ತು? ಯಾರ್ದು ಮದ್ಯ ಅದೆಲ್ಲ? ಈ ರೀತಿ ಕೋಟಿಗಟ್ಟಲೆ 200 ಕೋಟಿ 300 ಕೋಟಿ ಖರ್ಚು ಮಾಡಿದ್ರೆ ಕಾರ್ಯಕರ್ತರು ಉಳ್ಕೋತಾರ? ಗೆಲ್ಲುವಾಗ ಮಾತ್ರ ದೇವೇಗೌಡರು ಕುಟುಂಬ ನಿಲ್ಲಿಸ್ತಾರೆ, ಸೋಲುವಾಗ ಕಾರ್ಯಕರ್ತರು ನಿಲ್ಲಿಸ್ತಾರೆ ಅಂತ ಅದಕ್ಕೂ ಒಂದು ಮಾತಾಡ್ತಾರೆ. ಅದಕ್ಕೆ ಕಾರ್ಯಕರ್ತರು ಇದು ಮಾಡಬಾರ್ದು, ಬಲಿ ಕೊಡಬಾರ್ದು ಅಂತ ಸ್ವಂತ ಮಗನ್ನ, ಸ್ವಂತ ಮೊಮ್ಮಗನ್ನ ಪಕ್ಷಕ್ಕೋಸ್ಕರ ನಿಲ್ಸಿರೋದಲ್ಲಿ ಇವ್ರು ಮಾತಾಡ್ತಾರೆ ಮದದಿಂದ. ಗೆದ್ದಿದ್ವಿ ಅನ್ನೋ ಅಹಂಕಾರದಿಂದ. ಅದೇ ಸೋತಿದ್ರ ಮಾತಾಡಿರಾರ ದೇವೇಗೌಡರು ಅಲ್ಲಿ ಕೂತು ಸಭೆಗಳ ಮೇಲೆ ಸಭೆ ನಡೆಸಿದ್ರು. ಮೇಡಮ್, ಈಗ ದೇವೇಗೌಡರು ವಯಸ್ಸಲ್ಲೂ ಒಕ್ಕಲಿಗ ಪ್ರಬಲ ನಾಯಕ ಕೂತು ಅಲ್ಲಿ ಚುನಾವಣೆ ನಡೆಸಿದ್ರು ಅಂತ ಅಂದ್ರೆ ಜನಕ್ಕೆ ಅದು ತಲುಪಿಲ್ಲ ಅಂತೀರಾ? ನೋಡಿ, ಚನ್ನಪಟ್ಟಣಕ್ಕೆ ದೇವೇಗೌಡರು ಅವರದೇ ಆದಂತ ಒಂದು ಕೊಡುಗೆ ಇದೆ. ಇಗ್ಲೂರು ಬ್ಯಾರೇಜ್ ಕಟ್ಟಿದ್ದಾರೆ 1980ರಲ್ಲಿ. ಅವ್ರದೇ ಆದ ಒಂದು ನಾಯಕ. ಅವರು ವರದೇಗೌಡರು ಅನ್ನೋರನ್ನ ಅಲ್ಲಿ MLA ಮಾಡಿದ್ದಾರೆ. ಕುಮಾರಣ್ಣ 2018 7 ವರ್ಷದಲ್ಲಿ 1500 ಕೋಟಿ ಅನುದಾನದಿಂದ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ತಮ್ಮನ್ನ ಸೋಲ್ಸಿದ್ದೀವಿ ಅನ್ನೋ ಚುನಾವಣೆ ಯಾವ್ದ್ರ ಮೇಲೆ ನಡೀತು ಅಂತೀರಾ? ತಮ್ಮನ್ನ ಸೋಲ್ಸಿದ್ದೀವಿ ಅನ್ನೋ ಜಿದ್ದಲ್ಲಿ ಕುಮಾರಣ್ಣನ ಮಗನ ಸೋಲ್ಸಲೇಬೇಕು ಅನ್ನೋ ಜಿದ್ದು ಬಿದ್ದು ಎಲ್ಲಾರು ಎಷ್ಟು ಜನ ಮಂತ್ರಿಗಳಿದ್ರು, ಎಷ್ಟು ಜನ MLAಗಳನ್ನ ಹಾಕ್ತಾರೆ ಒಂದು ಕ್ಷೇತ್ರಕ್ಕೆ? ಆಡಳಿತಾರೂಢ ಒಂದು ಪಕ್ಷ ಇಷ್ಟು ಜನರನ್ನ ತಗೊಂಬಂದು ಇಷ್ಟು ಹಣದ ಒಳೆನೇ ಹರಿಸಿ ಈ ಮಟ್ಟಕ್ಕೆ ಚುನಾವಣೆಗಳು ಮಾಡಿದ್ರೆ. ಚನ್ನಪಟ್ಟಣದಂತಹ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವಂತಹ, ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಆ ಕ್ಷೇತ್ರದಲ್ಲಿ ಎಷ್ಟೇ ಜನ ಸಚಿವರು ಬರಲಿ, ಎಷ್ಟೇ ಜನ ಶಾಸಕರು ಬರಲಿ, ದೇವೇಗೌಡರು ಒಬ್ರು ಸಾಕು ಅಂತಾನೆ ಎಲೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ಈಗಿನ ಚುನಾವಣೆಗಳು ಬೇರೆ ಮೇಡಮ್. ಮೊದಲು ದೇವೇಗೌಡರ ಕಾಲದ ಚುನಾವಣೆಗಳು ಬೇರೆ ತರ ಇದ್ದು. ಇವತ್ತಿನ ಚುನಾವಣೆಗಳು ಬಹಳ ಕಷ್ಟ ಇದೆ. ಈ ರೀತಿ ಜಿದ್ದಿಗೆ ತಗೊಂಡು ನಮ್ಮನ್ನು ಸೋಲಿಸಿದಾರೆ, ನಾವು ಹೇಗನಾರು ಮಾಡಿ ಅವ್ರನ್ನ ಸೋಲಿಸಲೇಬೇಕು ಅಂತ ಅಂದ್ಬಿಟ್ಟು ದುಡ್ಡಿನ ಒಳ್ಳೆನೆ ಕೋಟಿಗಟ್ಟಲೆ. ಕಾಂಗ್ರೆಸ್ ಹತ್ರನೂ ಇದ್ರ ಬಗ್ಗೆ ರಿಯಾಕ್ಷನ್ ತಗೋಬೇಕು. ಯಾಕಂದ್ರೆ ಕಾಂಗ್ರೆಸ್ ಸೈಲೆಂಟ್ ಆಗಿ ಕೂರ್ಲಿ ಅಥವಾ ಮಾತಾಡ್ಲಿ, ಗೆಲುವಿನ ಕೇಕೆ ಅಂತೂ ಇದ್ದೇ ಇದೆ. ಇನ್ನು ಚನ್ನಪಟ್ಟಣದ ಗೆಲುವಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಚನ್ನಪಟ್ಟಣದ ಗೆಲುವು ಯಾವ ರೀತಿ ಇದು ಅಂತ ಅಂದ್ರೆ ಯಾರಿಗೆ ಸಲ್ಲತ್ತೆ? ಇದು ಕಾಂಗ್ರೆಸ್ ಗೆಲುವ ಅಥವಾ ಇದು DK ಶಿವಕುಮಾರ್ ಅವರ ಗೆಲುವ? ಯಾಕಂದ್ರೆ ಬಹಳ ಹುಮ್ಮಸ್ಸಿನಲ್ಲಿ, ಪ್ರತಿಷ್ಠೆಯಲ್ಲಿ ಅಖಾಡಕ್ಕಿಳಿದಿದ್ರು. ಟಿಕೆಟ್ ಅನೌನ್ಸ್ ಆಗೋದಕ್ಕೂ ಮುಂಚೆ, ಅಲ್ಲಿ ಡೇಟ್ ಅನೌನ್ಸ್ ಆಗೋದಕ್ಕೂ ಮುಂಚೆ DK ಶಿವಕುಮಾರ್ ಅವರು ಕ್ಷೇತ್ರವನ್ನ ಓಡಾಡಿದ್ರು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆದಂತಹ ಸೋಲು ಅದಕ್ಕೊಂದು ಸೇಡು ಇತ್ತು ಅವ್ರ ಮನಸ್ಸಲ್ಲಿ. ಹಾಗಾಗಿ ಆ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಯಾರು ಗೆಲುವು ಅಂತ ಹೇಳ್ಬೋದು? ನೋಡಿ, ಇದುವರೆಗೂ ಸಿಪಿ ಯೋಗೇಶ್ವರ್ ತಮ್ಮ 75,000 ಮತಗಳ ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡ್ಬಿಟ್ಟು ಈ ಕಡೆ DK ಶಿವಕುಮಾರ್, ಈ ಕಡೆ ಕುಮಾರಸ್ವಾಮಿ ಅವ್ರ ನಡುವೆ ನಜ್ಜುಗುಜ್ಜಾಗಿ ಹೋಗ್ತಾ ಇದ್ರು. ಈ ಸಾರಿ ಕುಮಾರಸ್ವಾಮಿ ಅವ್ರಿಗೊಂದು ಅವಕಾಶ ಇತ್ತು. ಅದೇನೇ ಇರಲಿ, ತಾವು NDA ಮೈತ್ರಿಕೂಟದ ಹಿರಿಯ ಸಚಿವರು ಬೇರೆ. ಈಗ ಬರೀ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದಲ್ಲಿ 6ನೇ ಸೀನಿಯಾರಿಟಿ ಪ್ರಕಾರ 6ನೇ ರ್ಯಾಂಕ್ ಅವ್ರಿಗೆ 2 ಪ್ರತಿಷ್ಠಿತ ಖಾತೆಗಳನ್ನು ಪಡ್ಕೊಂಡಿದ್ದಾರೆ. ಸ್ವಲ್ಪ ಧೀಮಂತಿಕೆ, ಔದಾರ್ಯ ತೋರಿಸ್ಬಿಟ್ಟು ಯೋಗೇಶ್ವರ್ ಅವ್ರನ್ನ ನಿಲ್ಲಿಸ್ಬಿಡ್ಬೇಕಾಗಿತ್ತು. ಬಿಜೆಪಿಯಿಂದನೂ JDS ಮಾಡಲಿಲ್ಲ. ನೋಡಿ, ಇಬ್ರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಮಕ್ಕಳನ್ನ ಕಣಕ್ಕಿಳಿಸ್ಬಿಟ್ಟು ತಮ್ಮ ಪ್ರತಿಷ್ಠೆ ಹೆಚ್ಚಿಸ್ಕೊಳ್ಳೋಕೆ ಹೋಗ್ತಾರಲ್ಲ, ಈ ಕೌಟುಂಬಿಕ ಸ್ವಾರ್ಥ ಮತ್ತೆ 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 ತಿರುಗುಮಾಣವಾಗ್ತಾ ಇರುತ್ತೆ. ಇದು ಬರೀ ನಿಖಿಲ್ ಕುಮಾರಸ್ವಾಮಿ, ಭರತ್ ಬೊಮ್ಮಾಯಿಗೆ ಅನ್ವಯಿಸೋದಷ್ಟೇ ಅಲ್ಲ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಅನ್ವಯಿಸ್ತೀವಿ. ಕಾಂಗ್ರೆಸ್ ಸಿಟ್ಟು ಬರುತ್ತೆ. ಏನ್ ಗೊತ್ತಾ, ಏನ್ ಕುಟುಂಬ ರಾಜಕಾರಣ ಮುಖ್ಯವಾದ ಆಕ್ಷೇಪ ಏನು ಅಂತಂದ್ರೆ,
ಜವಾಹರ್ಲಾಲ್ ನೆಹರು ರಾಜರುಗಳನ್ನ ರದ್ದುಪಡಿಸಿದ್ರು, ಇಂದಿರಾ ಗಾಂಧಿ ಅವರು ರಾಜಧನವನ್ನು ರದ್ದುಪಡಿಸಿದ್ರು. ಈಗ ಮತ್ತೆ ನೀವು ರಾಜಪ್ರಭುತ್ವವನ್ನು ವಾಪಸ್ ತರ್ತಾ ಇದ್ದೀರಿ. ಈ ನಾಯಕರುಗಳ ಮಕ್ಕಳಿಗೆ ಸೆಲೆಕ್ಷನ್ ಇಲ್ಲ, ಕಾಂಪಿಟೇಷನ್ ಇಲ್ಲ, ಮೆರಿಟ್ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ. ಅವ್ರು ನೇರವಾಗಿ ಪಾರ್ಟಿ ಜನರಲ್ ಸೆಕ್ರೆಟರಿ ಆಗ್ಬಿಡ್ತಾರೆ, ನೇರವಾಗಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಆಗ್ಬಿಡ್ತಾರೆ. ತಮ್ಮ ಬೇಕಾದ ಕ್ಷೇತ್ರ ಯಾವುದೇ ರಾಜ್ಯದಲ್ಲಿ ಕೂಡ ಆರಿಸ್ಕೊಂಡ್ಬಿಟ್ಟು ಟಿಕೆಟ್ ತಗೊಂಡು ಬಂದು ಅಲ್ಲಿ ಕಣಕ್ಕಿಳಿತಾರೆ. ಈ ಪ್ರವೃತ್ತಿಯಿಂದ ಈ ಕುಟುಂಬಗಳ ಮಕ್ಕಳು ಕಾರ್ಯಕರ್ತರಿಗಿಂತ ಬಲಿಷ್ಠರಾಗ್ತಾ ಹೋಗ್ತಾರೆ. ಮೊದಲು ಆಸ್ ಇಟ್ ಈಸ್ ವ್ಯಕ್ತಿಗಳೇ ಪಕ್ಷಕ್ಕಿಂತ ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಇದರ ನಡುವೆ ಕುಟುಂಬ ರಾಜಕಾರಣ ಇದೆಯಲ್ಲ, ಸ್ವಜನ ಪಕ್ಷಪಾತದ ಅತ್ಯಂತ ಕೆಟ್ಟ ಸ್ಥಿತಿ. ಅಟ್ಲೀಸ್ಟ್ ಜಾತಿ ಅಂತಂದಾಗ ಒಂದು ಲಕ್ಷಾಂತರ ಜನರಲ್ಲಿ ಕೆಲವರಾದ್ರೂ ಯೋಗ್ಯರೋ ಅರ್ಹರಿಗೋ ಚಾನ್ಸ್ ಇರುತ್ತೆ. ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ 13 ಜನ ಮಂತ್ರಿಗಳ ಮಕ್ಕಳಿಗೆ ಕೊಟ್ಬಿಟ್ಟು ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವ್ರೊಂದು 5 ಜನ ಸಕ್ಸಸ್ಫುಲ್ ಆಯಿತು, ಉಳಿದವ್ರಿಗೆ ಪೆಟ್ಟು ತಿಂದರು. ಇದು ಆಮೇಲೆ ಈ ರಾಮನಗರ ಚನ್ನಪಟ್ಟಣ ಜನ ಎಷ್ಟು ಹುಷಾರು ಅಂತಂದ್ರೆ, ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದ್ರು 1996ರಲ್ಲಿ. ಅವರು ತೆರವು ಮಾಡಿದ ಕ್ಷೇತ್ರಕ್ಕೆ ಸೂಪರ್ ಸ್ಟಾರ್ ಅಂಬರೀಷನ್ ತಂದು ನಿಲ್ಲಿಸಿದ್ರು ಜನತಾದಳದವರು. ಅಲ್ಲಿ ಲಿಂಗಪ್ಪನವ್ರು ಗೆದ್ಬಿಟ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ. ಯು ಕೆನಾಟ್ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಆ ಮಟ್ಟದ ಒಂದು ರಾಜಕೀಯ ಜಾಗೃತಿ ಇದೆ. ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗಬಾರದು, ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ 10,000 ಟ್ರೇಲಿಂಗ್ ಶಿಗ್ಗಾಂವ ಕ್ಷೇತ್ರದಲ್ಲಿ ಹಿನ್ನಡೆ ಆಯಿತು, 10,000 ಮತಗಳ ಹಿನ್ನಡೆ ಆಗಿತ್ತು. ತಕ್ಷಣ ಜಾಗೃತರಾಗಬೇಕಾಗಿತ್ತು. ಯಾಕೆ ನಾನು ಗೆದ್ದು ಬಂದು ನನಗೆ 36,000 ಓಟಿಂದ ಗೆಲ್ಸಿದ್ರು, ಇಲ್ಲಿ ಅವ್ರಿಗೆ ಯಾಕೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಯಾಕೆ ಕಡಿಮೆ ಆಯಿತು ಅಂದ್ಬಿಟ್ಟು ಅವತ್ತು ಯೋಚನೆ ಮಾಡಬೇಕಾಗಿತ್ತು. ಅದಷ್ಟೇ ಅಲ್ಲ ನೋಡಿ, ಯಾವ ಕರ್ನಾಟಕ ಮತದಾರರು ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟಿದ್ರು 2023ರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.